ಸೊ ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ನಾನು ಒಂದು ಲಾಟಿಂದ ಟ್ರೇಡ್ ಮಾಡಿ 3015 ರೂಪಾಯಿ ಪ್ರಾಫಿಟ್ ಮಾಡಿದೆ ಅಂತ. ಪ್ಲಸ್ ಮಾರ್ಕೆಟ್ಗೆ ಎಂಟರ್ ಆಗೋಕ್ಕಿಂತ ಮುಂಚೆ ನಮ್ಮ ಅನಾಲಿಸಿಸ್ ಏನಾಗಿರಬೇಕು, ಮಾರ್ಕೆಟ್ನ ಯಾವ ಥರ ಅಪ್ರೋಚ್ ಮಾಡಬೇಕು, ಎಲ್ಲಿ ನಾವು ಟ್ರೇಡ್ನ ತೊಗೊಬೇಕು ಅಂತ ಈ ವಿಡಿಯೋದಲ್ಲಿ ಫುಲ್ಲು ತುಂಬಾ ನಾಲೆಡ್ಜ್ ಇದೆ. ಸೊ ನಿಮಗೇನಾದರೂ ಟೈಮ್ ಇಲ್ಲ ಈಗ ಅಂತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿಬಿಟ್ಟು ಸೇವ್ ಲೆಟರಲ್ಲಿ ಹಾಕ್ಕೊಂಡು ಸೊ ನಿಮ್ಗೆ ಟೈಮ್ ಸಿಕ್ಕಿದಾಗ ವಿಡಿಯೋ ನೋಡಿ. ಯಾಕೆಂದರೆ ಈ ವಿಡಿಯೋ ಬಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಡಿಯೋನ ಕೊನೆಯಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೇಗೆ ನಾನು ಟ್ರೇಡ್ನ ತೊಗೊಂಡೆ, ಯಾಕೆ ನಾನು ಈ ಟ್ರೇಡ್ನ ತೊಗೊಂಡೆ, ಪ್ಲಸ್ ಎಲ್ಲಿವರೆಗೂ ನನ್ನ ಟಾರ್ಗೆಟ್ ಇರುತ್ತೆ, ಯಾವುದು ನನ್ನ ಸ್ಟಾಪ್ ಲಾಸ್ ಆಗಿರುತ್ತೆ, ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಮಾರ್ಕೆಟ್ ಏನಾದರೂ ಝೋನ್ ಬಿಟ್ಟು ಆಚೆ ಇದೆ, ನನಗನ್ಸುತ್ತೆ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿರೋದ್ರಿಂದ ಈ ಗ್ಯಾಪ್ನ ಫಿಲ್ ಮಾಡಿ ಇವತ್ತು ಅಪ್ ಟ್ರೆಂಡಲ್ಲೇ ಇರುತ್ತೆ ಮಾರ್ಕೆಟು. ಆ್ಯಂಡ್ ಈ ಲೆವೆಲ್ನ ಏನಾದರೂ ಬ್ರೇಕ್ ಮಾಡಿದ್ರೆ 3 ಮಿನಿಟ್ ಲೆವೆಲ್ ಮಾರ್ಕೆಟ್ ಏನಾದರೂ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಈ ಲೆವೆಲ್ನ ಏನಾದರೂ ಬ್ರೇಕ್ ಮಾಡಿದ್ರೆ ನನ್ನ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ರಿಲಯನ್ಸ್ ಯಾವ ಥರ ಮೂವ್ ಮಾಡ್ತಾ ಇದೆ ನೋಡೋಣ ಬನ್ನಿ ಒಂದ್ಸತಿ. No, Reliance downtrend. TCS reverse. No. ICICI ಬ್ಯಾಂಕ್ ಒಂದು ಎಳಿತಾ ಇದೆ ಮೇಲೆ. Infosys is also trying. ಸೊ ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ಏನಾದರೂ ಬುಲ್ಲಿಶ್ ಹರಾಮಿ ಕ್ಯಾಂಡಲ್ ಏನಾದರೂ ಫಾರ್ಮ್ ಆದರೆ ಲೈಕ್ ವಿ ಕ್ಯಾನ್ ಟೇಕ್ ಟ್ರೇಡ್ ಹಿಯರ್. ಲೈಕ್ ಅದೇ ಫಾರ್ಮ್ ಆಗ್ತಾ ಇದೆ. ಸೊ ಲೆಟ್ಸ್ ಸಿ. ಸೊ ಇಲ್ಲೇನಾದರೂ ಓಕೆ ಫಾರ್ಮ್ ಆಗಿದೆ. ಲೆಟ್ಸ್ ಎಕ್ಸಿಕ್ಯೂಟ್ ಅವರ್ ಟ್ರೇಡ್. ಇದು ನಮ್ಮ ಎಂಟ್ರಿ ಪಾಯಿಂಟ್ ಅಂಡ್ ಸ್ಟಾಪ್ ಲಾಸ್ ವಿಲ್ ಬಿ ಸಮ್ವೇರ್ ಹಿಯರ್ ಅಂಡ್ ಟಾರ್ಗೆಟ್ ವಿಲ್ ಬಿ 1:2 ರೈಟ್. 2.6 2.3 ಇಲ್ಲಿರುತ್ತೆ. ಸೊ ನಮ್ಮ ಎಂಟ್ರಿ ಪಾಯಿಂಟ್ ಬಂದು 469. ಸ್ವಲ್ಪ ಲೇಟ್ ಆಯಿತು ಬಟ್ ಇಟ್ಸ್ ಓಕೆ. ಎಂಟ್ರಿ ಪಾಯಿಂಟ್ ಬಂದು 469 ಆ್ಯಂಡ್ ಎಸ್ ಎಲ್ ಬಂದು 45 ಪಾಯಿಂಟ್ಸ್. ಓ ವಾ ಸೂಪರ್. ಸೊ 30 ರೂಪಾಯಿ ನಮ್ಮ ಎಸ್ ಎಲ್ ಆಗಿರುತ್ತೆ. 30.1 ನಮ್ಮ ಎಸ್ ಎಲ್ ಆಗಿರುತ್ತೆ. ಸೊ ನಮ್ಮ ಫಸ್ಟ್ ಟಾರ್ಗೆಟ್ ಬಂದು ಇದಾಗಿರುತ್ತೆ, ಲೈಕ್ ಈ ಝೋನ್ ಆಗಿರುತ್ತೆ. ಆ್ಯಂಡ್ ದಿ ಸೆಕೆಂಡ್ ಟಾರ್ಗೆಟ್ ಬಂದು ಆಲ್ಮೋಸ್ಟ್ ಇಯರ್. ಇವತ್ತಂತೂ ಒಂದು ದೊಡ್ಡ ರ್ಯಾಲಿನ ಕ್ಯಾಪ್ಚರ್ ಮಾಡ್ತೀರಿ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಸೊ ನನ್ನ ಪ್ರಕಾರ ಎಲ್ಲಿವರೆಗೂ ನಾವು ಟಾರ್ಗೆಟ್ ಇಟ್ಕೊಬೋದು ಅಂತಂದರೆ, ಲೈಕ್ ನೀವು ಏನಾದರೂ ಬಿಗಿನರ್ ಟ್ರೇಡರ್ ಆದರೆ ಇಷ್ಟೊಂದು ದೊಡ್ಡ ಟಾರ್ಗೆಟು, ಮತ್ತು ನಾನು ತುಂಬ ದೊಡ್ಡ ರ್ಯಾಲಿನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ನನ್ನ ಎಲ್ಲ ಟ್ರೇಡ್ ಬಂದು 1:2 ರೇಷಿಯೋಲ್ಲೇ ತೊಗೊತೀನಿ. ನಾನು ನನ್ನ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ ನಾನು ಟ್ರೇಡ್ನ ತೊಗೊಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಅಷ್ಟೇ ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ ಟ್ರೇಡ್ನ ತೊಗೊಳಕ್ಕೆ ಟ್ರೇಡ್ನ ತೊಗೊಳ್ಳಿ. ನನ್ನ ಟಾರ್ಗೆಟ್ ಬಂದು ಓಕೆ, ನನ್ನ ಎಸ್ ಎಲ್ ಬಂದು ಇಷ್ಟೇ ಇರುತ್ತೆ. ಆ್ಯಂಡ್ ದಿ ಟಾರ್ಗೆಟ್ ವಿಲ್ ಬಿ ಲೈಕ್ 1:6.48. ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವತ್ತು ಈ ಲೆವೆಲ್ ಬ್ರೇಕ್ ಆದರೆ ಒಂದು ದೊಡ್ಡ ರ್ಯಾಲಿನ ಇಲ್ಲಿವರೆಗೂ ಪಕ್ಕ ಬಂದೇ ಬರುತ್ತೆ ಮಾರ್ಕೆಟ್. ಆ್ಯಂಡ್ ಈ ಲೆವೆಲ್ನ ಟಚ್ ಮಾಡಿ ವಾಪಸ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ನನ್ನ ಟಾರ್ಗೆಟ್ ವಿಲ್ ಬಿ ಇದಾಗಿರುತ್ತೆ. ಆ್ಯಂಡ್ ಲೆಟ್ಸ್ ಹೋಪ್ ಫಾರ್ ಬೆಸ್ಟ್. ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ನಾನು ಎಸ್ ಎಲ್ ಇಲ್ಲಿ ಏನಕ್ಕೆ ಇಟ್ಟೆ ಅಂತಂದರೆ, ಲೈಕ್ ಇದೊಂದು ರೆಸಿಸ್ಟೆನ್ಸ್ ಏರಿಯಾ ಆಗಿರುತ್ತೆ. ಆ್ಯಂಡ್ ಇದು ಬಂದು ಪ್ರೀವಿಯಸ್ ಸ್ವಿಂಗ್ ಲೋ ಆಗಿರುತ್ತೆ. ಸೊ ನಾನು ರೆಸಿಸ್ಟೆನ್ಸ್ ಏರಿಯಾ ಕೆಳಗಡೆ ಇಟ್ಟಿರ್ತೀನಿ. ಯಾಕೆ ಅಂತಂದರೆ ಲೈಕ್ ನನಗೆ ಇಷ್ಟ ಇಲ್ಲ ಲೈಕ್ ಮಾರ್ಕೆಟ್ ಇಲ್ಲಿವರೆಗೂ ಬಂದು ಒಂದೇ ಕ್ಯಾಂಡಲಲ್ಲಿ ಲೈಕ್ ವೀಕ್ ಕ್ರಿಯೇಟ್ ಮಾಡಿ
ಸಪೋರ್ಟ್ನ ಹಿಟ್ ಮಾಡಿ ಮೇಲೆ ಹೋಗೋದು ನನಗೆ ಇಷ್ಟ ಇಲ್ಲ. ಸೊ ಲೈಕ್ ತುಂಬ ಸತಿ ನನಗೆ ಆ ಥರ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಆಲ್ವೇಸ್ ಲೈಕ್ 1 or 2 ಪಾಯಿಂಟ್ಸ್ ಕೆಳಗಡೆ ಇಡೋಕ್ಕೆ ಟ್ರೈ ಮಾಡ್ತೀನಿ ಎಸ್ ಎಲ್ನ. ಆ್ಯಂಡ್ ಇದೊಂದು ಬಂದು ಚಿಕ್ಕ ಸ್ಟಾಪ್ ಲಾಸು ಆ್ಯಂಡ್ ದಿ ಟಾರ್ಗೆಟ್ ವಿಲ್ ಬಿ ವೆರಿ ವೆರಿ ಮಚ್ ಗುಡ್, ಲೈಕ್ 6.45 ಆಲ್ಮೋಸ್ಟ್ 4-5 ಟಾರ್ಗೆಟು ತುಂಬಾ ದೊಡ್ಡ ಟಾರ್ಗೆಟ್ ಆಗಿರುತ್ತೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ನಿನ್ನೆ ಬಂದು ನಾನು ಈ ರ್ಯಾಲಿನ ಕ್ಯಾಪ್ಚರ್ ಮಾಡಿದ್ದೆ. ಇಟ್ಸ್ ಆಲ್ಮೋಸ್ಟ್ 2 ಸಮಥಿಂಗ್ ಏನೋ ಇದೆ. ಈ ರ್ಯಾಲಿನ ಕ್ಯಾಪ್ಚರ್ ಮಾಡಿದೆ ಲೈಕ್ 223 ಪಾಯಿಂಟ್ಸ್ ನಿನ್ನೆ. ನೋಡೋಣ ಇವತ್ತೇನಾಗುತ್ತೆ ಅಂತ. 223 ಪಾಯಿಂಟ್ಸ್ ಇವತ್ತೇನಾದರೂ ಲೈಕ್ ಈ ರ್ಯಾಲಿ ಏನಾದರೂ ಕ್ಯಾಪ್ಚರ್ ಆದರೆ ಆ ಟಾರ್ಗೆಟ್ ವಿಲ್ ಬಿ ಇಯರ್ ರೈಟ್ 293. ಲೈಕ್ ಇದು ನನ್ನ ಹೈಯೆಸ್ಟ್ ಕ್ಯಾಪ್ಚರ್ ಆಗಿರುತ್ತೆ ಈ ಮಂತಿಂದು. ಇದೊಂದು ಚಿಕ್ಕ ಲೆವೆಲ್ಲು, ಇದ್ರ ಮೇಲೆ ಬ್ರೇಕ್ ಮಾಡಿದ್ರೆ ಆ್ಯಂಡ್ ದಿಸ್ ಈಸ್ ಈಸಿ ಟು ಕ್ಯಾಪ್ಚರ್. ಆ್ಯಂಡ್ ಈಗ ಕರೆಂಟ್ ಪ್ರೈಸ್ ಬಂದು ನಿಯರ್ಲಿ ಲೈಕ್ 500 ಕೊಡ್ತಾ ಇದೆ. ಸಿ 6.45 ಅಲ್ವಾ? ಓಕೆ 6 ಪಾಯಿಂಟ್. ವಾವ್ 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 6.42 6.45 ಇದು ನಮ್ಮ ಟಾರ್ಗೆಟ್ ಆಗಿದೆ. ಆ್ಯಂಡ್ ಬ್ರೇಕ್ ಮಾಡುತ್ತಾ ನೋಡೋಣ, ಸಸ್ಟೈನ್ ಮಾಡುತ್ತೆ ಅಂತ ಆದ್ರೆ ಲೈಕ್ ಇಟ್ ವಿಲ್ ಬಿ ಎ ಬಿಗ್ ಟಾರ್ಗೆಟ್. ಇವತ್ತಿನ ಟ್ರೇಡ್ ಅಲ್ಲಿ ಐ ವಿಲ್ ಬಿ ಕ್ಯಾಪ್ಚರಿಂಗ್ ವೆರಿ 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 ಗುಡ್ ಪಾಯಿಂಟ್ಸ್. ವಾವ್ 19 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗಿದೆ ಕ್ಯಾಂಡಲ್. ವಾವ್ 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 ಸೂಪರ್ ಸೂಪರ್ ಮಸ್ತ್ ಇದೆ ಟ್ರೇಡ್. 589 ಪ್ರೈಸ್, ಕರೆಂಟ್ ಪ್ರೈಸ್ ಬಂದು 589 ನಡೀತಾ ಇದೆ. 589 ಅಂಡ್ ಟಾರ್ಗೆಟ್ ವಿಲ್ ಬಿ ದಿಸ್ ರೈಟ್. ಈ ಲೆವೆಲ್ ಏನಾದರೂ ಬ್ರೇಕ್ ಮಾಡಿದ್ರೆ ಐ ವಿಲ್ ಬಿ ಹೋಲ್ಡಿಂಗ್ ಅಂಟಿಲ್ ಹಿಯರ್ somewhere here. Sorry, let me see once. But ಅಷ್ಟೆಲ್ಲ ಹೋಲ್ಡ್ ಮಾಡೋದು ಬೇಡ. No, but actually we can hold. If this level is broken up, then we can hold. Very 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 good trade. This is a very very good trade. ಒಂದು ಕ್ಯಾಂಡಲ್ ನಮ್ಮ ಆಪೋಸಿಟ್ ಆಗಿಬಿಟ್ರೆ ಇನ್ನೊಂದು ಕ್ಯಾಂಡಲ್ ಕೂಡ ಲೈಕ್ ಮೇಲೇನೆ ಹೋಗಿದೆ ಟ್ರೇಡು. ಲೈಕ್ ಬಿಗ್ಗೆಸ್ಟ್ ಟ್ರೇಡ್, ವೆರಿ ವೆರಿ ಗುಡ್ ಟ್ರೇಡ್. ಸ್ಮಾಲ್ ಸ್ಟಾಪ್ ಲಾಸ್ ಲೈಕ್ 45 ಪಾಯಿಂಟ್ ಸ್ಟಾಪ್ ಲಾಸ್ ತಗೊಂಡು 300 ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ, ಲೈಕ್ 390 ಸಮಥಿಂಗ್. ವೆರಿ ವೆರಿ ಗುಡ್ ಟ್ರೇಡ್, ವೆರಿ ವೆರಿ ಗುಡ್ ಟ್ರೇಡ್. ನೋಡೋಣ ಈ ಕ್ಯಾಂಡಲ್ ಅಲ್ಲಿ ಸ್ಟಾಪ್ ಲಾಸ್ ಸಾರಿ ಟಾರ್ಗೆಟ್ ಹಿಟ್ ಆಗುತ್ತೋ ಇಲ್ಲೋ ಅಂತ. ನನ್ನ ಪ್ರಕಾರ ಆಗ್ಬೇಕು. ಲೈಕ್ ಇಲ್ಲಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಸ್ಟಾಪ್ ಟಾರ್ಗೆಟ್ ಹಿಟ್ ಆಗ್ಬೋದು. ಐ ಥಿಂಕ್ ದಿಸ್ ಈ ಕ್ಯಾಂಡಲ್ ಅಲ್ಲಿ ನಮ್ಮ ಟಾರ್ಗೆಟ್ ಹಿಟ್ ಆಗ್ಬೋದು. ಲೆಟ್ ಅಸ್ ಸಿ ಟಾರ್ಗೆಟ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬಹುದು ಅನ್ಕೊಂತೀನಿ, ಲೈಕ್ ಅರೌಂಡ್ ದಿಸ್ ಲೆವೆಲ್ 7 ಇಟ್ಕೊಂಡಲ್ವಾ. 7.97 ಕಮಾನ್ ಬ್ರೋ. 7 1:7 ರೇಷಿಯೋ ಅಲ್ಲಿ ಟ್ರೇಡ್ ಮಾಡಿದ್ದೀನಿ, ಲೈಕ್ ವೆರಿ ವೆರಿ ಗುಡ್ ಟ್ರೇಡ್. ಓಕೆ 6.5 ಹಿಟ್ ಆಗಿದೆ, ನೋಡೋಣ ಬನ್ನಿ. ನೋ 6.45 ಅಲ್ವಾ? 4245 ಇಲ್ಲ ಆಗಿಲ್ಲ. 7 ಇಟ್ಕೊಂಡೋಣ, ಲೈಕ್ ಅರೌಂಡ್ 7. ಇಲ್ಲಾಂದ್ರೆ ಲೈಕ್ ಆಪೋಸಿಟ್ ಆಗಿ ಏನಾದರೂ ಮಾರ್ಕೆಟ್ ಮೂವ್ ಆದ್ರೆ ವಿಲ್ ಬಿ ಟೇಕಿಂಗ್ ಔಟ್ ಫಸ್ಟ್. ಓಕೆ ಓಕೆ ಬ್ರೋ, ಕಮ್ ಆನ್ ಬ್ರೋ, ಕಮ್ ಆನ್. 7 ವೆರಿ 7. ನೋ somewhere no target it bro, target it bro. I'm exiting my trade. 670. Wow, this is so ನನ್ನ ಟಾರ್ಗೆಟ್ ಹಿಟ್ ಆಗಿದೆ. ಅಂಡ್ ಈಗ ನನ್ನ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ ಎಷ್ಟು ಅಂತ. ಸಾರಿ. ಓಕೆ ಈಗ ಎಂಟ್ರಿ ಬಂದು ಈ ಎಂಟ್ರಿ ಬಂದು
ನಾನು ಹೇಳಿಲ್ವಾ ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ, ಇನ್ನು ಕೆಳಗಡೆ ಫಾಲ್ ಆಗುತ್ತೆ ನೋಡ್ತಾ ಇರಿ. ಲೈಕ್ ಬಿಡಿ ಇವಾಗ ಅದನ್ನ. Let's see our profit. Let's calculate our entry ಬಂದು 469 ನಮ್ಮ ಎಂಟ್ರಿ ಬಂದು 469 rupees ಆಗಿತ್ತು ಅಂಡ್ ಮಲ್ಟಿಪ್ಲೈ ಬೈ 15. ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಲಾಟ್ ಬಂದು 15 ಆಗಿರುತ್ತೆ, ಲಾಟ್ ಸೈಜ್ ಬಂದು 15 ಆಗಿರುತ್ತೆ. ಸೊ ಇಸ್ ಈಕ್ವಲ್ ಟು ಅರೌಂಡ್ 7,735 ರೂಪಾಯಿ. 35 ರೂಪಾಯಿ, ಸಾರಿ ಫಾರ್ ಮ್ಯಾಂಡೇಟಿಂಗ್, 35 ರೂಪಾಯಿ ನಮ್ಮ ಎಕ್ಸಾಕ್ಟ್ ಬಜೆಟ್ ಆಗಿತ್ತು ಈ ಟ್ರೇಡ್ ತಗೊಳೋದಕ್ಕೆ. 7,035 ರೂಪಾಯಿ ಅಲ್ವಾ? ಸೊ ಬರ್ಕೊಂಬಿಡೋಣ ಇಲ್ಲಿ ಸಮರಿಗೆ. 7,035 ರೂಪಾಯಿ. ಓಕೆನಾ? ಎಕ್ಸಿಟ್ ಬಂದು ಸೊ ಸ್ಮಾಲ್ ಚಿಕ್ಕದಾಗೆ ಬರಿತೀನಿ, ಐ ಥಿಂಕ್ ನಿಮ್ಗೆ ಅರ್ಥ ಆಗುತ್ತೆ. EXT ಅಂತ ಬರಿತೀನಿ ಸಾಕು. ಎಕ್ಸಿಟ್ ಬಂದು 670 ರೂಪೀಸ್, 670 ರೂಪಾಯಿಗಳು. ಓಕೆನಾ? ಇಂಟು 15, ಇಂಟು 15 ಮಾಡಿ ಬೇಗ ಬೇಗ ಬೇಗ. ಸೊ ಇಂಟು 15 ಮಾಡಿದ್ರೆ ಇಟ್ ಈಸ್ ಈಕ್ವಲ್ ಟು ಸಮ್ವೇರ್ ಅರೌಂಡ್ ಸೊ 10,050 ರೂಪಾಯಿ. ನಿನ್ನೆ ಎಷ್ಟಾಗಿತ್ತು ಸೇಮ್, ಲೈಕ್ ಆಲ್ಮೋಸ್ಟ್ ಸೇಮ್ ಇದೆ, 10,050 ರೂಪೀಸ್. ಎಷ್ಟಾಯ್ತು ಇವಾಗ? ಸೊ ಈಗ 7,035 ರೂಪಾಯಿ. ಸಾರಿ, ಇನ್ನೊಂದು 0 ಹಾಕ್ಬೇಕು. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, 10,050, 10,050 ರೂಪಾಯಿ ಮೈನಸ್ 7,035, 3,015 ರೂಪಾಯಿ. ಅಂಡ್ ಟೋಟಲ್ ಪ್ರಾಫಿಟ್ ಬಂದು 3,015, 3,015 ರೂಪಾಯಿ ನನ್ನ ಪ್ರಾಫಿಟ್. ಲೈಕ್ ಒಂದು ಟ್ರೇಡ್ ಅಲ್ಲಿ ಪ್ರಾಫಿಟ್ ಇಷ್ಟು ಪ್ರಾಫಿಟ್ ಬ್ರೋ. ಪ್ರಾಫಿಟ್ ಈಕ್ವಲ್ ಟು, ಲೈಕ್ ಇದರಲ್ಲಿ ಬ್ರೋಕರೇಜ್ 60 ರೂಪಾಯಿ ಹೋಗುತ್ತೆ. ಸೊ ಮೈನಸ್ 60 ರೂಪಾಯಿ ಮಾಡಿದ್ರೆ ಲೈಕ್ 2,955 ರೂಪೀಸ್ ನನ್ನ ಇವತ್ತಿನ ಪ್ರಾಫಿಟ್. 7,355 ಹಾಕಿ 2,955, 2,955 ಪರ್ ಡೇ. ದಿಸ್ ಇಸ್ ಮೈ ಪ್ರಾಫಿಟ್ ಇವತ್ತು. ಓಕೆನಾ? ಸೊ ಈಗ ಅಂಡ್ ನನಗೆ ಇವತ್ತಿಗೆ ಲೈಕ್ ಎಕ್ಸಿಟ್ ಅಷ್ಟೇ, ನಾನು ಇನ್ನ ಟ್ರೇಡ್ ಮಾಡಲ್ಲ. ಸೊ ಏನಾಗುತ್ತೆ ಮಾರ್ಕೆಟ್ ಯಾವ ತರ ಬಿಹೇವ್ ಮಾಡುತ್ತೆ ಅದನ್ನ ನೋಡ್ತೀನಿ, ಬಟ್ ನಾನು ಟ್ರೇಡ್ ಮಾಡಕ್ ಹೋಗಲ್ಲ. ಸೊ ನೋಡೋಣ, ಈ ಲೆವೆಲ್ ಏನಾದ್ರು ಬ್ರೇಕ್ ಮಾಡಿದ್ರೆ ಒಂದು ಚಿಕ್ಕ ಸ್ಪಾಟ್ ಇದು ಸ್ಟಾಪ್ ಲಾಸ್ ಒಂದಿಗೆ ನನ್ನ ಟ್ರೇಡ್ ನ ತಗೊಂತೀನಿ. ಇಲ್ಲ ಅಂದ್ರೆ ಲೈಕ್ ನಂಗೆ ತಗೊಳಕ್ ಇಷ್ಟಪಡಲ್ಲ, ಯಾಕಂದ್ರೆ 2,909 ಸಮಥಿಂಗ್ ಅದು ಲೈಕ್ ಸಾಕು ನನಗೆ, ಎನಫ್ ಫಾರ್ ಟುಡೇ. ಅದು 7,000 ಸೊ ನನ್ನ ಟಾರ್ಗೆಟ್, ಡೈಲಿ ಟಾರ್ಗೆಟ್, ದಿನದ ಒಂದು ಟಾರ್ಗೆಟ್ ಇಟ್ಟಾಗಿದೆ. ಸೊ ನಾನು ಮುಂದೆ ನೆಕ್ಸ್ಟ್ ಟ್ರೇಡ್ ತಗೊಳಕ್ ಇಷ್ಟಪಡಲ್ಲ. ಸೊ ಈಗ ನೋಡೋಣ ನಾನು ಯಾಕೆ ಇಲ್ಲಿ ಟ್ರೇಡ್ ತಗೊಂಡೆ. ಪ್ಲಸ್ ನಾನು ನಿಮ್ಗೆ ಬೆಳಗ್ಗೆನೆ ಹೇಳಿದ್ದೆ, ಮಾರ್ನಿಂಗ್ ಹೇಳಿದೆ, ಮಾರ್ಕೆಟ್ ಬಂದು ಈ ಕ್ಯಾಂಡಲ್ ಫಾರ್ಮ್ ಆಗಕ್ಕೆ ಮುಂಚೆನೆ ಹೇಳಿದೆ, ಲೈಕ್ ಮಾರ್ಕೆಟ್ ಇವತ್ತು ಫುಲ್ಲು ಅಪ್ ಟ್ರೆಂಡ್ ಅಲ್ಲಿ ಇರುತ್ತೆ, ಲೈಕ್ ಮೇಲೆನೆ ಮೂವ್ ಮಾಡುತ್ತೆ ಅಂತ. ಸೊ ಮಾರ್ಕೆಟ್ ಓಪನ್ ಆಯ್ತು, ಗ್ಯಾಪ್ ನ ಫಿಲ್ ಮಾಡ್ತು, ಅಂಡ್ ನಾನ್ ಮಾರ್ಕ್ ಮಾಡಿದ್ದ ಲೆವೆಲ್ ಇಂದಾನೆ ಸ್ವಲ್ಪ ರಿಜೆಕ್ಷನ್ ತಗೊಂಡು ಕೆಳಗಡೆ ರೀಟ್ರೇಸ್ ಮಾಡಿ, ಅಂಡ್ ಇಲ್ಲಿ ಒಂದು ಬುಲ್ಲಿಶ್ ಎನ್ಗುಲ್ಫಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಆಯ್ತು. ಸೊ ಇದನ್ನ ಬುಲ್ಲಿಶ್ ಆರಾಮಿ ಅಂತಾರೆ. ಸೊ ಈ ಪ್ಯಾಟರ್ನ್ ನ ಪ್ರಕಾರ ನಾನು ಇಲ್ಲಿ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದೆ, ಅಂಡ್ ದಿ ಸ್ಟಾಪ್ ಲಾಸ್ ಈಸ್ ಅರೌಂಡ್ ಲೈಕ್ ಈ ಸಪೋರ್ಟ್ ಏರಿಯಾ ಕೆಳಗಡೆ ಇಟ್ಟೆ. ಯಾಕೆ ಅಂತಂದ್ರೆ ಮಾರ್ಕೆಟ್ ಏನಾದ್ರು ಇನ್ ಕೇಸ್ ಕೆಳಗಡೆ ಬಂದು ಈ ಸಪೋರ್ಟ್ ನ ಇಟ್ ಮಾಡಿ, ಲೈಕ್ ಒಂದು ಫಾಸ್ಟ್ ಮೂವ್ಮೆಂಟ್ ಕೊಡ್ಬೇಕಾದ್ರೆ ಸಪೋರ್ಟ್ ನ ಇಟ್ ಮಾಡುತ್ತೆ. ಸೊ ಅಲ್ಲಿ ಸ್ಟಾಪ್ ಲಾಸ್ ಇಟ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಕೆಳಗಡೆ ನೀಡಕ್ ಟ್ರೈ ಮಾಡ್ತೀನಿ, ಲೈಕ್ 1 or 2 ಪಾಯಿಂಟ್ಸ್ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟು
ಟಾರ್ಗೆಟ್ನ ಬಂದು ಲೈಕ್ 1:2 ಇಡಬೇಕಿತ್ತು. ಆಕ್ಚುಲಿ ನನ್ನ ಎಕ್ಸಾಕ್ಟ್ ಟಾರ್ಗೆಟ್ 1:2 ಆಗಿತ್ತು, ಬಟ್ ನನ್ನ ಅನಾಲಿಸಿಸ್ ಪ್ರಕಾರ ನನಗೆ ಗೊತ್ತಿತ್ತು ಏನಾಗುತ್ತೆ ಇವತ್ತಿನ ಟ್ರೇಡು ಅಂತ. ಸೊ ನಾನು ಇಲ್ಲಿವರೆಗೂ ಅದೇ ಹೇಳಿದ್ನಲ್ಲ, ಸೊ ಇದು ದೊಡ್ಡ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗ್ತೈತೆ 15 ಮಿನಿಟ್ ಟೈಮ್ ಫ್ರೇಮಲ್ಲಿ. ಸೊ ನೋಡಿದ್ರೆ ಗೊತ್ತಾಗುತ್ತೆ ಮಾರ್ಕೆಟ್ ಬಂದು ಒಂದು ದೊಡ್ಡ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಮಾಡ್ತಾ ಇದೆ. ಸೊ ಆದ್ರಿಂದ ನಾನೇನ್ ಮಾಡಿದೆ ಅಂತಂದ್ರೆ ಲೈಕ್ ಈ ನೆಕ್ಲೈನ್ ಹತ್ರ ಮಾರ್ಕೆಟ್ ಬಂದೇ ಬರುತ್ತೆ ಅಂತ ಗೊತ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಇದನ್ನ ಟಾರ್ಗೆಟ್ ಆಗಿಟ್ಕೊಂಡು ಇಲ್ಲಿವರೆಗೂ ಮಾರ್ಕೆಟ್ನ ಕ್ಯಾಪ್ಚರ್ ಮಾಡಿದೆ. ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇದೇ ಥರ ಕನ್ನಡದಲ್ಲಿ ಟ್ರೇಡಿಂಗ್ ರಿಲೇಟೆಡ್ ಏನಾದರೂ ವಿಡಿಯೋಸ್ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಪ್ಲಸ್ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಬೇಡಿ.